ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಕಡಕೋಳು ಮಡಿವಾಳಪ್ಪನವರು ಬರೆದಿರ್ತಕ್ಕಂತಹ ಮೂಕನಾಗಬೇಕು ಅನ್ನುವಂತಹ ತತ್ವಪದದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗೇನೆ ಅದಕ್ಕೂ ಮುಂಚೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ನೋಡೋಣ ಈ ಕಡಕೋಳು ಮಡಿವಾಳಪ್ಪನವರು ಬರೆದಿರ್ತಕ್ಕಂತಹ ಈ ಒಂದು ತತ್ವಪದ ಯಾವ ವಿಚಾರಗಳನ್ನ ಒಳಗೊಂಡಿದೆ, ಅಥವಾ ಮನುಷ್ಯನಿಗೆ ಹೇಗೆ ತನ್ನ ಅರಿವಿನ ಬಗ್ಗೆ ಅವನಿಗೆ ನಿಯಂತ್ರಣ ಇರಬೇಕು, ಅಥವಾ ಇಲ್ಲಿ ಮಾತು ಅಂತಕ್ಕಂಥದ್ದು ಎಷ್ಟು ಮುಖ್ಯವಾಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಿಮಗೆ ಪರೀಕ್ಷೆಯಲ್ಲಿ 6 ಅಂಕದ ಇಲ್ಲಿ ಭಾವಾರ್ಥವನ್ನ ಕೇಳ್ಬೋದು. ಹಾಗೇನೆ ಇಲ್ಲಿ 4 ಅಂಕದ ಪ್ರಶ್ನೆಗಳನ್ನ ಕೂಡ ಇಲ್ಲಿ ಕೇಳುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಾವು ನೇರವಾಗಿ ಈಗ ಹೇಗೆ ಈ ಒಂದು ತತ್ವಪದದಿಂದ ನಿಮ್ಗೆ ಏನಾದ್ರೂ ಭಾವಾರ್ಥವನ್ನ ಕೇಳಿದಂತ ಸಂದರ್ಭದಲ್ಲಿ ಹೇಗ್ ಬರಿಬೇಕು, ಈ ಪದ್ಯ ಭಾಗವನ್ನ ಇಲ್ಲಿ ಕಡಕೋಳು ಮಡಿವಾಳಪ್ಪನವರು ಬರೆದಿರ್ತಕ್ಕಂತಹ ಮೂಕನಾಗಬೇಕು ಎಂಬ ತತ್ವಪದದಿಂದ ಆರಿಸಲಾಗಿದೆ ಅಂತಕ್ಕಂತಹ ಈ ಸಾಲುಗಳನ್ನ ಬರಿಬೇಕು. ಓಕೆನಾ? ಅದಾದ ನಂತರ ಈ ತತ್ವಪದದಲ್ಲಿ ಕೆಲವೊಂದು ವಿಚಾರಗಳನ್ನು ನೀವು ಪರೀಕ್ಷೆಯಲ್ಲಿ ಬರಿಬೇಕು. ಆ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಈ ತತ್ವಪದದಲ್ಲಿ ಯಾವ ವಿಚಾರಗಳನ್ನ ಒಳಗೊಂಡಿದೆ, ಏನನ್ನ ತಿಳ್ಕೊಬಹುದು ನಾವು ಅಂತಂದ್ರೆ, ಈ ತತ್ವಪದದ ಮೂಲಕ ಮನುಷ್ಯ ಸಮಾಜದಲ್ಲಿ ಜೀವನವನ್ನ ಅಥವಾ ಬದುಕನ್ನ ನಡೆಸಬೇಕಾದ್ರೆ ಹಂತದಲ್ಲಿಯೂ ಕೂಡ ಎಚ್ಚರಿಕೆಯನ್ನ ವಹಿಸಬೇಕು ಅಂತಕ್ಕಂತಹ ಒಂದು ವಿಚಾರವನ್ನ ಇಲ್ಲಿ ತಿಳಿಸ್ತಾ ಹೋಗುತ್ತೆ. ಅನಂತರದಲ್ಲಿ ಮನುಷ್ಯ ಜಗತ್ತಿನಲ್ಲಿ ಅವನೇನಪ್ಪಾ ಅಂದ್ರೆ ಒಬ್ಬ ಸಂಘಜೀವಿಯಾಗಿದ್ದಾನೆ, ಎಲ್ಲರ ಜೊತೆಯಲ್ಲಿ ಬೆರೆಯುವಂತಹ ವ್ಯಕ್ತಿ. ಆದ್ರೆ ಇಲ್ಲಿ ಎಲ್ಲರ ಜೊತೆ ಬೆರೆಯುತ್ತಾ ಬದುಕ್ತಾ ಇದ್ದಾನೆ, ಬದುಕನ್ನ ನಡೆಸ್ತಾ ಇದ್ದಾನೆ. ಆದ್ರೆ ಅವನು ಯಾವ ಸಂದರ್ಭದಲ್ಲಿ ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ಮೌನವನ್ನ ವಹಿಸ್ಬೇಕು, ಸುಮ್ಮನೆ ಇರಬೇಕು ಅನ್ನುವಂತಹ ವಿಚಾರವನ್ನು ಕೂಡ, ಅಥವಾ ಮೂಕನಾಗಿರಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಈ ಒಂದು ತತ್ವಪದ ನಮಗೆ ತಿಳಿಸ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ನಾವು ಇನ್ನೊಂದು ವಿಚಾರವನ್ನ ಗಮನದಲ್ಲಿ ಇಟ್ಕೋಬಹುದು. ಯಾಕೆಂದ್ರೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತೀವಲ್ಲ, ಹಾಗೆ ಆ ಗಾದೆ ಮಾತಿನ ವಿಚಾರಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈ ಒಂದೊಂದೇ ತತ್ವ ಪದಗಳನ್ನ ಓದ್ತಾ ಹೋದ್ರೆ ನೋಡಿ, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ ಲೋಕದ ಗೊಡವಿ ನಿನಗ್ಯಾಕೆ ಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಅನ್ನುವಂತಹ ಈ ಸಾಲುಗಳನ್ನು ನಾವು ಗಮನಿಸೋದಾದ್ರೆ ನೋಡಿ, ಮೂಕನಾಗ್ಬೇಕಪ್ಪ ಮನುಷ್ಯ ಯಾವ ಸಂದರ್ಭದಲ್ಲಿ, ನಾನು ಆಲ್ರೆಡಿ ಹೇಳ್ದ ಹಾಗೆ ಇಲ್ಲಿ ಕಡಕೋಳ ಈ ಮಡಿವಾಳಪ್ಪನವರು ಈ ಮನುಷ್ಯನಿಗೆ ಈ ತತ್ವಪದದ ಮೂಲಕ ಏನಪ್ಪಾ ಅಂದ್ರೆ ತನ್ನ ಅರಿವಿನ ಬಗ್ಗೆ, ತನ್ನ ತಿಳುವಳಿಕೆಯ ಬಗ್ಗೆ, ತನ್ನ ಜ್ಞಾನದ ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂತಹ ಒಂದು ಕೆಲಸವನ್ನ ಈ ಒಂದು ತತ್ವಪದದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಮೂಕನಾಗ್ಬೇಕು, ಎಲ್ಲಿ ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ಮಾತನಾಡಬೇಕು, ಆ ಮಾತು ಎಷ್ಟು ಮಿತವಾಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು ಅಂತಕ್ಕಂತಹ ಮಾತನ್ನ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಆಡುವಂತಹ ಮಾತು ಬೇರೆಯವರಿಗೆ ಅರ್ಥ ಆಗೋ ರೀತಿಯಲ್ಲಿರ್ಬೇಕು. ನಾವು ಆ ಮಾತಿನ ಅಂತರಾರ್ಥವನ್ನ ತಿಳ್ಕೊಂಡಿರ್ಬೇಕು ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಯಾಕೆಂದ್ರೆ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ನಾವು ಸಮಾಜದ ಮುಖಿಯಾಗಿ ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಆಡ್ತಕ್ಕಂತಹ ಮಾತು ಅಂದ್ರೆ, ಮಾನವ ಸಮಾಜದಲ್ಲಿ ಸಂಘಜೀವಿಯಾಗಿ ಬದುಕ್ತಾ ಇದ್ದಾನೆ. ಆ ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾತು ಅನ್ನೋದಿಲ್ಲಿ ಬಹು ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಮಡಿವಾಳಪ್ಪನವರು ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ದಾರೆ.
ನೋಡಿ, ಅದಕ್ಕೆ ಹೇಳ್ತಿದ್ರೆ ನಿನ್ನನ್ನ ನೀನು ತಿದ್ಕೋ. ಏನ್ ಹೇಳ್ತಾರಪ್ಪ ಅಂದ್ರೆ, ಮನುಷ್ಯ ತನ್ನಲ್ಲಿರ್ತಕ್ಕಂತ ನೋಡಿ ಕಾಕ ಬುದ್ಧಿ ಅಂತಂದ್ರೆ ನಿನ್ನಲ್ಲಿರ್ತಕ್ಕಂತ ಕೆಟ್ಟ ಬುದ್ಧಿಯನ್ನ ಬಿಟ್ಬಿಡಪ್ಪ. ಕೆಟ್ಟ ಬುದ್ಧಿಯನ್ನ ಬಿಟ್ಟು ನೀನು ಒಳ್ಳೆ ಬುದ್ಧಿಯನ್ನ ಕಲಿ ಅಂತಕ್ಕಂಥದ್ದು. ನಿನ್ನನ್ನ ನೀನು ಫಸ್ಟು ತಿದ್ಕೋ, ಆನಂತರ ಪ್ರಪಂಚದ ಉಸಾಬರಿಯನ್ನ ನೀನು ನೋಡ್ಕೋ ಅಂತಕ್ಕಂಥದ್ದು. ಲೋಕದ ಗೊಡವಿ ಅಂತಂದ್ರೆ ಇಲ್ಲಿ ಉಸಾಬರಿ ಅಂತ. ಇಲ್ಲಿ ಇಲ್ಲಿ ಬಸವಣ್ಣವರು ಹೇಳ್ದ ಹಾಗೆ ಲೋಕದ ಡೊಂಕನ್ನ ತಿದ್ದೋದಕ್ಕಿಂತ ಮುಂಚೆ ನಾವು ಇಲ್ಲೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ತಪ್ಪುಗಳನ್ನ ಸರಿ ಮಾಡ್ಕೋಬೇಕು ಅನ್ನುವಂಥದ್ದು. ಅದಕ್ಕೆ ಈ ಲೋಕದ ಉಸಾಬರಿಯನ್ನ ಬಿಟ್ಟು, ಪ್ರಪಂಚದ ಉಸಾಬರಿಯನ್ನ ಬಿಟ್ಟು ನಿನ್ನನ್ನ ನೀನು ಮೊದಲು ತಿದ್ಕೋ ಅನ್ನುವಂತಹದ್ದು, ನಿನ್ನಲ್ಲಿರ್ತಕ್ಕಂತಹ ತಪ್ಪುಗಳನ್ನ ತಿದ್ಕೋ ಅನ್ನುವಂತಹ ಮಾತನ್ನ ಮಡಿವಾಳಪ್ಪನವರು ಈ ತತ್ವ ಪದದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಮುಂದುವರೆದಂತೆ ಹೇಳ್ತಾರೆ, ಬದುಕು ನಮಗೆ ಅನೇಕ ಪಾಠಗಳನ್ನ ಕಲಿಸುತ್ತೆ, ಆದ್ರೆ ಅದು ಮಾನವನಿಗೆ ಅರಿವೇ ಇರೋದಿಲ್ಲ, ಅವನಿಗೆ ತಿಳುವಳಿಕೆನೇ ಇರೋದಿಲ್ಲ. ಅದಕ್ಕೆ ಸಮಾಜದಲ್ಲಿ ಬದುಕಬೇಕಾದ್ರೆ ಎಚ್ಚರಿಕೆಯಿಂದ ಬದುಕಬೇಕು, ಎಚ್ಚರಿಕೆಯಿಂದ ಜೀವಿಸ್ಬೇಕು ಅನ್ನುವಂತಹ ಮಾತನ್ನ, ಎಚ್ಚರಿಕೆಯ ಒಂದು ಕಲಿಕೆಯ ಮಾತನ್ನ ಇಲ್ಲಿ ಮಡಿವಾಳಪ್ಪನವರು ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಮುಂದುವರೆದಂತೆ ಇನ್ನೊಂದು ಪದ್ಯದವನ್ನ ನಾವು ಇಲ್ಲಿ ಗಮನಿಸೋದಾದ್ರೆ, ಇನ್ನೊಂದು ತತ್ವ ಪದವನ್ನ ನೋಡೋದಾದ್ರೆ ನೋಡಿ, ಮತ್ತೆ ಅವ್ರು ಹೇಳ್ತಾರೆ, ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು, ಮಾತು ಕಲಿಯಬೇಕು ಮಾತಿನ ಮರ್ಮ ತಿಳಿಬೇಕು, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ ಹತ್ತಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಅನ್ನುವಂಥದ್ದು. ನೋಡಿ, ಮನುಷ್ಯ ಇಲ್ಲಿ ಮೂಕನಾಗ್ಬೇಕು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ, ಯಾವ ಸಂದರ್ಭದಲ್ಲಿ ಎಷ್ಟು ಮಾತನಾಡಬೇಕು, ಆ ಮಾತಿಗೆ ಒಂದು ತೂಕ ಇರಬೇಕು. ಸಮಾಜದಲ್ಲಿ ಏನಪ್ಪಾ ಅಂತಂದ್ರೆ ಮಾತನ್ನ ಕಲಿಬೇಕು ನಾವು. ಈಗ ನೋಡಿ ಕಲಿ ಮಾಡಿ ಕಲಿ ಅಂತಕ್ಕಂಥದ್ದು, ಕೆಲವೊಂದನ್ನ ಸಮಾಜವನ್ನ ನೋಡ್ತಾನೆ ನಾವು ಕಲಿತಕ್ಕಂತಹ ವಿಚಾರಗಳಿದೆ. ಅದಕ್ಕೆ ಮಾತನ್ನ ಕಲಿಬೇಕು. ಹಾಗೆ ನಾವು ಹಾಡುವಂತಹ ಮಾತು ಬೇರೆಯವ್ರಿಗೆಲ್ಲೋ ಒಂದ್ ಕಡೆ ನೋವನ್ನ ಉಂಟು ಮಾಡಬಾರ್ದು ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ನಾವು ಯಾವ ಮಾತನ್ನ ಹಾಡ್ತೀವಿ ಅದರ ಎಲ್ಲೋ ಒಂದ್ ಕಡೆ ನಾವು ಅದರ ಅರ್ಥವನ್ನ ತಿಳ್ಕೋಬೇಕು ಅಂತಕ್ಕಂಥದ್ದು. ಹಾಡಿದ ಮಾತನ್ನ ಇಲ್ಲಿ ಇನ್ನೊಂದ್ ಕಡೆ ನಾವೇನ್ ಮಾಡ್ತೇವೆ, ಮಾತಿನ ಮರ್ಮ ಅಂದ್ರೆ ಮಾತು ಬಲ್ಲ ಮಹಾಜ್ಞಾನಿಗಳ ಜೊತೆ ಮಾತನ್ನ ಎಲ್ಲಿ ಕಲಿಬೇಕು, ಮಹಾಜ್ಞಾನಿಗಳ ಜೊತೆ, ಮಾತು ಬಲ್ಲಂತಹ ಮಹಾಜ್ಞಾನಿಗಳ ಸಹವಾಸವನ್ನ ಮಾಡ್ಬೇಕು. ಹೇಗೆ ಕೋತಿಯಂತೆ ಈ ಮಂಗ ಹೇಗೆ ಹಿಂದೆ ಹಿಂದೆ ಬಿದ್ದು ಈ ಮರವನ್ನ ಹತ್ತತಕ್ಕಂಥದ್ದು, ಬೇರೆಯವರನ್ನ ಹಿಂದೆ ಹೇಗ್ ಬೀಳ್ತಾ ಇರುತ್ತೆ, ಹಾಗೆ ಈ ಅವರ ಬೆನ್ನತ್ತಬೇಕು ಯಾರು ಮಹಾಜ್ಞಾನಿಗಳಿದ್ದಾರೆ, ಯಾರು ಒಳ್ಳೆಯ ಸನ್ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಯಾರು ಆ ಒಳ್ಳೆಯ ಮಾತುಗಳನ್ನ ಹಾಡ್ತಾ ಇದ್ದಾರೆ, ಅಂತಹವರ ಸಹವಾಸವನ್ನ ಮಾಡಿ ನಾವು ಮಾತನ್ನ ಕಲಿಬೇಕು. ವಿಚಾರವಂತರ ಜೊತೆ ಸಹವಾಸವನ್ನ ಮಾಡ್ಬೇಕು. ಹಾಗೇನೆ ಈ ಕೋತಿಯಂತೆ ಜ್ಞಾನಿಗಳ ಹಿಂದೆ ಬಿದ್ದು ಒಳ್ಳೆಯ ಮಾತುಗಳನ್ನ ಹಾಡೋದನ್ನ ಕಲಿಬೇಕು ಅಂತಕ್ಕಂಥದ್ದು. ಹಾಗೇನೆ ನಾವು ಮಾತಾಡ್ತಾ ಇದ್ರೆ 4 ಜನ ಸಮಾಜದಲ್ಲಿ ಮೆಚ್ಚುವ ಹಾಗಿರ್ಬೇಕು ಮಾತು, ಆ ರೀತಿ ಮಾತನಾಡುವುದನ್ನ ಕಲಿಬೇಕು ಅಂತಕ್ಕಂಥದ್ದು. ಅದಕ್ಕೆ ಇಲ್ಲಿ ನುಡಿದರೆ ಮುತ್ತಿನ ಹಾರದಂತೆ, ಇಲ್ಲಿ ನುಡಿದರೆ ಸ್ಫಟಿಕದ ಸಲಾಕೆಯಂತೆ ಇರಬೇಕು ಅನ್ನುವಂತಹ ಬಸವಣ್ಣನವರ ಮಾತುಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಇಲ್ಲಿ ಅದೇ ರೀತಿಯಲ್ಲಿ ತತ್ವಪದವು ಈ ಕಡೆ ಸಮಾಜದಲ್ಲಿ ಹೇಗೆ ಮನುಷ್ಯ ಬದುಕ್ಬೇಕಾದ್ರೆ ಯಾವ ರೀತಿ ಮಾತು ಅಂತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತಂದ್ರೆ, ಈ ಮಾತು ಬಲ್ಲವರಂತಹ ಮಹಾಜ್ಞಾನಿಗಳ ಜೊತೆ ಸೇರಿ ನಾವು ಬುದ್ಧಿವಂತರಾಗ್ಬೇಕು ಅಂತಕ್ಕಂತಹ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಸಮಾಜದಲ್ಲಿ ಬದುಕಬೇಕು ಅಂತಂದ್ರೆ ಮಾತು ಇಲ್ಲಿ ಅವಶ್ಯಕತೆ ಇದೆ. ಹಾಗೇನೆ ಮಹಾಜ್ಞಾನಿಗಳ ಮಾತನ್ನ ಕಲ್ತಿರ್ತಕ್ಕಂಥ ಮಹಾಜ್ಞಾನಿಗಳ ಅವಶ್ಯಕತೆನೂ ಕೂಡ ಇಲ್ಲಿ ನಮಗೆ ಇದೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಮುಂದುವರೆದಂತೆ ನಾವು ನೋಡೋದಾದ್ರೆ ಇಲ್ಲಿ ಮತ್ತೆ ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಯಬೇಕು, ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿ
ಹಂಗ ಬೆನ್ ಹತ್ತಿರಬೇಕು ಅಂತಕ್ಕಂತಹ ಮಾತು. ಇಲ್ಲಿ ತತ್ವ ಅಂತ ಅಂದ್ರೆ ಏನು? ಸತ್ಯ ಅಥವಾ ಸಿದ್ಧಾಂತ ಅಂತ ಕರಿತೀವಿ. ಇಲ್ಲಿ ನಾವು ಈ ತತ್ವ ಪದಕ್ಕೆ ಗಮನಿಸೋದಾದ್ರೆ ಸತ್ಯ ಅಥವಾ ದಿಟ ಅಂತಕ್ಕಂಥದ್ದು. ಈ ಮನುಷ್ಯ ಸತ್ಯ ಮಾರ್ಗದಲ್ಲಿ ನಡೆಯೋದನ್ನ ಮೊದಲು ಕಲಿಬೇಕು ಅಂತಕ್ಕಂಥದ್ದು. ವಾಸ್ತವವನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಇಲ್ಲಿ ವ್ಯವಸ್ಥೆ, ಅವನಿಗೆ ಒಂದು ಅರಿವು ಅನ್ನೋದು ಇರಬೇಕು ಅಂತಕ್ಕಂಥದ್ದು. ಅದಕ್ಕೆ ಅವನ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಮನುಷ್ಯ ಸತ್ಯ ಮಾರ್ಗದಲ್ಲೇ ನಡಿಬೇಕು, ಮತ್ತೆ ಸುತ್ತಮುತ್ತಲಿನ ಪರಿಸರವನ್ನ ಅರ್ಥ ಮಾಡ್ಕೋಬೇಕು. ಆನಂತರ ಇನ್ನೊಂದೇನಪ್ಪಾ ಅಂದ್ರೆ, ಸತ್ಯ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂತಹ ಅಥವಾ ಅಂತಹ ಮಹಾಜ್ಞಾನಿಗಳ ಸಹವಾಸವನ್ನ ಮಾಡ್ಬೇಕು. ಹೇಗೆ? ಕತ್ತೆಯ ಹಂಗೆ ಅಂದ್ರೆ ಕಷ್ಟಪಟ್ಟು ಈ ಸತ್ಯ ಮಾರ್ಗದಲ್ಲಿ ನಡೀತಾ ಇದ್ರಲ್ಲ ಅಂತವ್ರ ಜೊತೆ ಕಷ್ಟಪಟ್ಟು ಇವನು ಕೂಡ, ಯಾಕೆಂದ್ರೆ ಸತ್ಯ ಮಾರ್ಗ ಅಂತಕ್ಕಂಥದ್ದು ಒಂದ್ ರೀತಿಯಲ್ಲಿ ಮುಳ್ಳಿನ ಹಾದಿ ಇರ್ಬೋದು. ಅದನ್ನ ಹೇಗೆ ಅಂದ್ರೆ ಆ ಜ್ಞಾನಿಗಳ, ಮಹಾಜ್ಞಾನಿಗಳ ಜೊತೆ ಬಿದ್ದು ಇವನು ಕತ್ತೆಯ ರೀತಿಯಲ್ಲಿ ಕಷ್ಟಪಟ್ಟು ಏನಪ್ಪಾ ಅಂದ್ರೆ ಈ ಸತ್ಯ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ನಡಿಬೇಕು ಅಂತಕ್ಕಂಥದ್ದನ್ನ ನಾವಿಲ್ಲಿ ನಡಿಬೇಕು. ಆಗ ಮಾತ್ರ ಅವನ ಬದುಕಿಗೆ ಎಲ್ಲೋ ಒಂದ್ ಕಡೆ ಒಳ್ಳೆಯ ಹಾದಿಯಾಗುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆಗ ಅವನು ನಿಜವಾದಂತಹ ಜ್ಞಾನವನ್ನ ಪಡ್ಕೊಳ್ತಾನೆ ಅಂತಕ್ಕಂಥದ್ದು. ಈಗ ಇನ್ನೊಂದ್ ಕಡೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ, ಮನುಷ್ಯನಿಗೆ ಆಸೆ, ನೋಡಿ, ಆಸೆಯೇ ದುಃಖಕ್ಕೆ ಕಾರಣ ಅನ್ನುವಂತಹ ಬುದ್ಧನ ಮಾತುಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಆಸೆಯನ್ನ ಬಿಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಆಸೆಯ ನಳಿಯಬೇಕು, ಮನಸ್ಸಿನ ಏಸಿಕಿ ತೊಳೆಯಬೇಕು. ಆಸೆಯ ನಳಿದು ಏಸಿಕಿ ತೊಳೆದು ಈಶ ಮಹಂತನ ಪಾದ ಹಿಡಿಯಬೇಕು ಅಂತಕ್ಕಂಥದ್ದು. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು ಅನ್ನುವಂತಹ ಸಾಲಲ್ಲಿ ಕೊನೆ ಮಾಡ್ತಾರೆ. ನೋಡಿ, ಮನುಷ್ಯ ಮತ್ತೆ ಈ ಆಸೆ ಅನ್ನೋದನ್ನ ಬಿಡಬೇಕು. ತನ್ನ ಬದುಕು ಎಲ್ಲೋ ಒಂದ್ ಕಡೆ ಆ ಭಗವಂತನ ಕೃಪೆಗೆ ಪಾತ್ರನಾಗ್ಬೇಕು ಅಂತ ಅಂದ್ರೆ ಅವನು ಆಸೆಯನ್ನ ಬಿಡಬೇಕು ಅಂತಕ್ಕಂಥದ್ದು. ಈ ಆಸೆಯನ್ನ ಬಿಟ್ಟಾಗ ಮಾತ್ರ ಮನುಷ್ಯ ಮನುಷ್ಯನಾಗ್ತಾನೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ಮನಸ್ಸಿನ, ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮನಸ್ಸಿನ ಏಸಕಿ ತೊಳೆಯಬೇಕು. ಮನಸ್ಸಲ್ಲಿರ್ತಕ್ಕಂತಹ ಕಲ್ಮಶಗಳನ್ನ, ಕೆಟ್ಟ ಯೋಚನೆಗಳನ್ನ, ಇಲ್ಲಿ ದುಷ್ಟ ಯೋಚನೆಗಳನ್ನ ಮೊದಲು ತೊಳೆದು ಆಸೆಯ ನಳಿದು ಏಸಿಗೆಯ ತೊಳೆದು, ಮನಸ್ಸಿನಲ್ಲಿರ್ತಕ್ಕಂತಹ ಆಸೆ ಅನ್ನುವಂತಹ ಕಲ್ಮಶಗಳನ್ನ ತೊಡೆದು ಹಾಕಿ ಅಂತರಂಗವನ್ನ ಇಲ್ಲಿ ಶುದ್ಧಗೊಳಿಸಿ ಅಥವಾ ಅಂತರಂಗವನ್ನ ಸ್ವಚ್ಛಗೊಳಿಸ್ಕೋಬೇಕು. ಆ ಸ್ವಚ್ಛಗೊಳಿಸಿ ಆನಂತರ ಆ ಭಗವಂತ ಈಶ ಮಹಾಂತನ ಪಾದಕ್ಕೆ ನಮಸ್ಕರಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು, ಆ ಭಗವಂತನ ಆಶೀರ್ವಾದವನ್ನ ಪಡ್ಕೋಬೇಕು. ಆಗ ಮಾತ್ರ ಮನುಷ್ಯನ ಜನ್ಮ ಸಾರ್ಥಕವಾಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಮಡಿವಾಳಪ್ಪನವರು ತಮ್ಮ ತತ್ವದ ಪದದ ಮೂಲಕ ಇಡೀ ಸಮಾಜಕ್ಕೆ ತಿಳಿಸ್ತಾ ಹೋಗ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಇನ್ನೊಂದು ಇಲ್ಲಿ ಐಪ್ ಅನ್ನುವಂತಹ ಒಂದು ಬಟನ್ ಅಲ್ಲಿ ತೋರಿಸ್ತಾ ಇರುತ್ತೆ, ಐಪ್ ಅಂತ. ನೀವು ಅದನ್ನ ಪ್ರೆಸ್ ಮಾಡಿ ಇಷ್ಟು ಅಂಕಗಳು ಅಂತ ನನ್ನ ಚಾನೆಲ್ಗೆ ನೀಡ್ಬೋದು ಅಂತ ಹೇಳ್ತಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ.